ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೇಳ್ತಾ, ಈ ವರ್ಷದ ಏನು ಭವಿಷ್ಯ ಇದೆ, ವರ್ಷ ನಾನು ಕೊಟ್ಕೊಂಬರ್ತಾಯಿದ್ದೀನಿ ಒಬ್ಬ ಸಂಖ್ಯಾಶಾಸ್ತ್ರಜ್ಞನಾಗಿ. ಈ ವರ್ಷದ್ದು ಆಗಲೇ ಒಂದು ಸಣ್ಣ ಮುನ್ನೋಟ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಈಗ ಇಂಡಿವಿಜುವಲ್ ನಂಬರ್ಗಳ ಬಗ್ಗೆ ಹೋಗೋಣ. ಮೊದಲನೇದಾಗಿ ಈ ವರ್ಷದ ನಂಬರು ಏನು ನಂಬರ್ 1 ಇದೆ, 1ನೇ ತಾರೀಕು ಹುಟ್ಟಿದವ್ರ ಬಗ್ಗೆನೇ ಫಸ್ಟ್ ಮಾತಾಡೋಣ. 1ನೇ ತಾರೀಕು ಅಂತಂದರೆ ತಾರೀಕು 1, ಡೇಟ್ 1, 10, 19 ಮತ್ತು 28 ಈ ತಾರೀಕುಗಳಲ್ಲಿ ಹುಟ್ಟಿದವ್ರಿಗೆ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ. ಈ ವರ್ಷ ಅದರಲ್ಲಿ 1ನೇ ತಾರೀಕು ಹುಟ್ಟಿದವ್ರಿಗೆ ಒಂಥರ ಇರುತ್ತೆ, 10ನೇ ತಾರೀಕು ಹುಟ್ಟಿದವ್ರಿಗೆ ಒಂಥರ ಇರುತ್ತೆ. ಈ ವರ್ಷ ಈ 1, 10, 19, 28ಅಲ್ಲಿ 19ನೇ ತಾರೀಕು ಹುಟ್ಟಿದವ್ರಿಗೆ ಭಾಳ ಚೆನ್ನಾಗಿದೆ. ಈ ವರ್ಷ 19, 1 ಸೂರ್ಯ ಮತ್ತು 9 ಕುಜ, ಇದೆರಡು ಸೇರಿದ್ರೆ ತುಂಬ ಸ್ಟ್ರಾಂಗ್ ಫೋರ್ಸ್ ಆಗುತ್ತೆ, ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟೀಸ್ ಆಗುತ್ತೆ. ಸೊ 19ನೇ ತಾರೀಕು ಯಾರ್ಯಾರು ಹುಟ್ಟಿದ್ದೀರಾ ನೀವೆಲ್ಲ, ಯು ಕನ್ಸಿಡರ್ ಯುವರ್ ಸೆಲ್ಸ್ ವೆರಿ ಲಕ್ಕಿ ದಿಸ್ ಇಯರ್. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಮುಂದೆ ಬರುತ್ತೆ, ಕೆಲಸಗಳು, ಆಪರ್ಚುನಿಟಿಗಳೆಲ್ಲ. ಸೊ ಎಲ್ಲದರಲ್ಲೂ ನೀವು ಮಾಡ್ಕೊತ ಹೋಗ್ಬೋದು. ಅದಕ್ಕೆ ಮುಂಚೆ ಮೊದಲನೇದಾಗಿ 1ನೇ ನಂಬರು ಅಂದರೆ ಸೂರ್ಯನ ಸೂಚಿಸೋದ್ರಿಂದ ಮೊದಲು ಸೂರ್ಯನದೊಂದು ಶ್ಲೋಕ ಹೇಳ್ಬೋಣ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರೋ ನಮಸ್ತುತೆ. ಈ ಶ್ಲೋಕ ಬಂದು ಪುರಾತನ ಕಾಲದ ಶ್ಲೋಕ. ಈ ಶ್ಲೋಕನ ಏನು ಇವಾಗ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಇದನ್ನು ನೀವು ಪ್ರತಿ ಭಾನುವಾರ 19 ಸರಿ ನೀವು ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಭಾನುವಾರ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸೂರ್ಯನ ನೋಡ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೆಯದು. ನೀವು ಹಂಗೆ ಮನೆ ಒಳಗಡೆ ಪೂಜೆ ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಹೇಳ್ಕೊತೀನಿ. ನನ್ನ ಮೇಲ್ಗಡೆ ಸೂರ್ಯನಿಗೆ ಆ್ಯಕ್ಸಸ್ ಇರೋಲ್ಲ, ನಾವು ಮಾಡಿ ಮೇಲೆ ಟೆರೆಸ್ಗೆ ಹೋಗೋಕ್ಕಾಗಲ್ಲ ಅಥವಾ ಸಮಯ ಇಲ್ಲ ಅಂದರೆ ಪೂರ್ವಾಭಿಮುಖವಾಗಿ ತಿರ್ಕೊಂಡು ಸೂರ್ಯನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಶ್ಲೋಕನ ಸೂರ್ಯದೇವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಕಾಂತಿ ಬರುತ್ತೆ, ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಕಳೆ ಬರುತ್ತೆ, ಮತ್ತು ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತ್ ವೈಸು ತುಂಬ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಇದೆ ಈ ವರ್ಷ. ಸೊ 1ನೇ ನಂಬರ್ ಅವ್ರಿಗೆ ಇನ್ ಜನರಲಾಗೆ ಏನಂತ ಹೇಳ್ಬೋದು ಅಂದರೆ ಒಂದು ಅದ್ಭುತವಾದಂಥ ವರ್ಷ ಈ ವರ್ಷ 1ನೇ ನಂಬರ್ ಅವ್ರಿಗೆ. ಸೊ ಅದರಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ ನಿಮಗೆ ಈ ವರ್ಷ. ಎನಿಮೀಸ್ ವಿಲ್ ಬಿಕಮ್ ಫ್ರೆಂಡ್ಸ್. ಆಮೇಲೆ ಮಿತ್ರರು ಶತ್ರುಗಳಾಗ್ತಾರೆ. ಇದು ಸ್ವಲ್ಪ ಎಚ್ಚರ ವಹಿಸಬೇಕು. ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಇರೋದು ನಿಮಗೆ ಈ ವರ್ಷ. ಶತ್ರುಗಳಾಗಿದ್ದವರು ಮಿತ್ರರಾಗಿದ್ದವರು ಶತ್ರುಗಳಾಗ್ತಾರೆ, ಹತ್ತಿರ ಇದ್ದವರು ದೂರ ಆಗ್ತಾರೆ, ದೂರ ಇದ್ದವರು ಹತ್ತಿರ ಆಗ್ತಾರೆ. ಸೊ ಈ ರೀತಿ ಒಂದು ಚೇಂಜಸ್ಗಳು ನಿಮಗೆ ಈ ವರ್ಷ ಕಾಣ್ಬೋದು 1ನೇ ತಾರೀಕು ಹುಟ್ಟಿದವ್ರಿಗೆ. ಇದು ಇನ್ ಜನರಲ್ ಎಲ್ಲರಿಗೂ ಸೇರಿ. ಸೊ ಧನಾಗಮನ ಆಗುತ್ತೆ, ವ್ಯಾಜ್ಯಗಳು ಸೆಟ್ಲ್ಮೆಂಟ್ ಆಗುತ್ತೆ, ಕೋರ್ಟ್ ಡಿಸ್ಪ್ಯೂಟ್ಗಳಿದ್ದರೆ ನಿಮಗೆ ಗೆಲುವಾಗುತ್ತೆ. ಅದಾದ ನಂತರ ನಿಮಗೆ ಪಾಲಿಟಿಕ್ಸಲ್ಲಿರೋರಿಗೆ ರಿಟೈರ್ಮೆಂಟ್ಗಳಾಗತ್ತೆ ಸುಮಾರು ಜನಕ್ಕೆ. ಆಮೇಲೆ ಅದೇ ರೀತಿ ಸ್ವಲ್ಪ ಯಂಗ್ಸ್ಟರ್ಸ್ ಯಾರು ಪಾಲಿಟಿಕ್ಸಲ್ಲಿರ್ತಾರೆ 1ನೇ ತಾರೀಕು ಹುಟ್ಟಿದವರು, ಅವ್ರಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ, ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ, ಏನಾದರೂ ಒಂದು ದಾರಿ ಕಾಣುತ್ತೆ. ಸೊ ಆ ದಾರಿನಲ್ಲಿ ನಡ್ಕೊಂಡೋದಾಗ ಅವರಿಗೆ ಮುಂದೆ ಒಳ್ಳೆ ಯಶಸ್ಸು ಸಿಗುತ್ತೆ. ಈ ರೀತಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಮಗೇನಾಗುತ್ತೆ ಅಂತಂದರೆ ಜನರಲ್ಲಾಗೆ 1ನೇ ತಾರೀಕು ಹುಟ್ಟಿದವ್ರಿಗೆ ಗಂಡಸರಿಗೆ 1ನೇ ತಾರೀಕು ಹುಟ್ಟಿರೋ ಗಂಡಸರಿಗೆ 90% ಆಫ್ ದಮ್ ಗಂಡು ಮಕ್ಕಳು ಇರ್ತಾರೆ 1ನೇ ತಾರೀಕು. ಒಂದು ಗಂಡು ಮಗನಾದರೂ ಇದ್ದೇ ಇರ್ತಾನೆ, ಎರಡೂ ಇರುತ್ತೆ ಸುಮಾರು ಕೇಸಲ್ಲಿ. ಒಂದು ಗಂಡು ಮಕ್ಕಳು ಇದ್ದೇ ಇರುತ್ತೆ 19ನೇ ತಾರೀಕು, 1ನೇ ತಾರೀಕು, 10ನೇ ತಾರೀಕು, 28ನೇ ತಾರೀಕು ಹುಟ್ಟಿರೋ ಗಂಡಸರಿಗೆ ನಾನು ಹೇಳ್ತಾ ಇರೋದು. ಹೆಂಗಸರು ತೊಗೊಂಡಾಗ ಅವ್ರಿಗೊಂದು ಹೆಣ್ಮಕ್ಳು ಇದ್ದೇ ಇರುತ್ತೆ. ಸೊ ಅದೇ ರೀತಿ ಈ ಗಂಡು ಮಕ್ಕಳಿರೋ ತಂದೆ ಅಂದರು ತಮ್ಮ ಗಂಡು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಯಾರು 1ನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಗಂಡು ಮಕ್ಕಳಿದ್ರೆ ಆ ಗಂಡು ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ ಈ ವರ್ಷ. ಮತ್ತು ಅವ್ರಿಗೆ ಆಕ್ಸಿಡೆಂಟ್ಗಳಾಗುವಂಥ ಒಂದು ಸಂದರ್ಭ ಇರುತ್ತೆ ವಾಹನ ಚಲಾಯಿಸ್ಬೇಕಾದ್ರೆ. ಸೊ ಹಾಗಾಗಿ ಅವ್ರ ಮನೆಯಿಂದ ಹೊರಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡಿದ್ಯಪ್ಪ, ನಿಧಾನಕ್ಕೆ ಓಡಿಸೋ, ಇದೆಲ್ಲ ಹೇಳಿ ಕಳಿಸೋ ಅಂಥದ್ದು, ಅವ್ರಿಗೆ ಜ್ಞಾಪಿಸೋವಂಥದ್ದು ಭಾಳ ಒಳ್ಳೆಯದಾಗತ್ತೆ ಈ ವರ್ಷ. ಸೊ ಯಾರಿಗೆ 1ನೇ ತಾರೀಕು ಹುಟ್ಟಿರೋರು ಅವ್ರ ಗಂಡು ಮಕ್ಕಳುಗಳಿಗೆ ಸೊ ಇದು ತೊಂದರೆಗಳಾಗುವಂಥ ಸಂಭವ ಇದೆ, ಹುಷಾರು ಓಡಾಡಿಸ್ಬೇಕು. ಆಮೇಲೆ 1ನೇ ತಾರೀಕು ಹುಟ್ಟಿರೋರಿಗೆ ಕೆಲಸ ಮಾಡೋ ಕಡೆ ಗಂಡಸರುಗಳಿಗೆ ನಾನು ಹೇಳ್ತಾ ಇರೋದು, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅವ್ರಿಗೆ ಫೀಮೇಲ್ಸ್ ಕೊಲೀಗ್ಸ್ ಏನಾದರೂ ಇದ್ದರೆ ಅಥವಾ ಬೇರೆ ಏನಾದರೂ ಸಂಪರ್ಕ ಇದ್ದರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಇಲ್ಲಿ ಅವರಿಂದ ಸ್ವಲ್ಪ ತೊಂದರೆ ಇದೆ. ಅದೇ ರೀತಿ ತಮ್ಮ ಮನೆಯಲ್ಲಿ ತನ್ನ ತಾಯಿ ಅಥವಾ ಹೆಂಡತಿ ಅಥವಾ ಹೆಣ್ಣು ಮಕ್ಕಳಿಂದ ಒಳ್ಳೆ ಶುಭ ಸುದ್ದಿ ಒಳ್ಳೆಯದಾಗತ್ತೆ. ಹೊರಗಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹೆಂಗಸರಿಂದ, ಮನೆ ಒಳಗಡೆ ಚೆನ್ನಾಗಿದೆ. ಸೊ ಈ ರೀತಿ ಇದೆ ಹೊರಗಡೆ. ಸೊ ನಿಮ್ಮ ಕಲೀಗ್ಸ್ಗಳು ಯಾರನ್ನ ನೀವು 1ನೇ ತಾರೀಕು ಹುಟ್ಟೋರಿದ್ರೆ, ನೀವು ಫೀಮೇಲ್ ಕಲೀಗ್ಸ್ ಇದ್ದರೆ ಸ್ವಲ್ಪ ದೂರದಲ್ಲೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಈ ವರ್ಷ ಒಳ್ಳೆಯದು.
ಅದಾದಮೇಲೆ ಒಳ್ಳೆ ಗುಡ್ ಟೈಮ್ ವಿತ್ ಫ್ಯಾಮ್ಲಿ, ಭಾಳ ಒಳ್ಳೆಯ ಸಮಯ ಕಳೀತೀರ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆಲ್ಲ. ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನಗಳು ಈ ವರ್ಷ ನಿಮಗೆ ಭಾಳಷ್ಟು ಆ, ಅವಕಾಶ ಬರುತ್ತೆ, ಸಮಯ ಒದಗಿ ಬರುತ್ತೆ, ಹೋಗಬೇಕು ಅನಿಸುತ್ತೆ, ಮನಸ್ಸಲ್ಲಿ ಇಚ್ಛೆ ಆಗುತ್ತೆ ಹೋಗಬೇಕು ಅಂತ. ಸೊ ಅಲ್ಲಿ ಹೋದಾಗಲೆಲ್ಲ ನೀವು ನದಿ ಇರುವ ತೀರ್ಥಕ್ಷೇತ್ರಕ್ಕೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡೋದು ನಿಮಗೆ ಭಾಳ ಒಳ್ಳೆಯದು. ನದಿಯಲ್ಲಿ ಸ್ನಾನ ಮಾಡಿ, ಮತ್ತು ನೀವು ನದಿ ಸ್ನಾನ ಮಾಡೋಕ್ಕಾಗದಿದ್ರೆ ಅಟ್ಲೀಸ್ಟ್ ನೀರಾದರೂ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ, ಅಲ್ಲಿ ನದಿಯಲ್ಲಿ ಕಾಲು ತೊಳ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ವರ್ಷ ಸ್ವಲ್ಪ ಗೊಂದಲ, ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನೋ ಒಂದು ಅನುಮಾನ ಈ ವರ್ಷ ನಿಮಗೆ ಸ್ವಲ್ಪ ಕಾಡುತ್ತೆ. ಆ ಗೊಂದಲದಲ್ಲಿ ಸಿಕ್ಕಾಕೊತೀರ. ಅದೇ ರೀತಿ ಅತಿ ಬುದ್ಧಿ ಕ್ಷಣಿಕ ಜಯ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅತಿ ಬುದ್ಧಿ ನೀವು ಯಾವ್ದಾದ್ರನ್ನು ಉಪಯೋಗಿಸಿದ್ರೆ ಆ ಜಯ ಅನ್ನೋದ್ರು ನಿಮಗೆ ಸಿಕ್ಕಿದ್ರೆ ಅದು ಕ್ಷಣಿಕ ಮಾತ್ರ ಇರುತ್ತೆ, ಮತ್ತೆ ಆ ಪ್ರಾಬ್ಲಮ್ಮು ತಿರ್ಗಾ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅತಿ ಬುದ್ಧಿ ಜಾಸ್ತಿ ಈ ವರ್ಷ ಓಡಿಸೋದು ಒಳ್ಳೆಯದಲ್ಲ. ಆಮೇಲೆ ನೀವು ಈ ವರ್ಷ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ನಾನು 1ನೇ ತಾರೀಕು ಹುಟ್ಟಿರೋರು ಅಂತ ನೀವು ಕೇಳಿದ್ರೆ ಗುರುಗಳ ಪೂಜೆ ಮಾಡಿ, ಸಾಯಿಬಾಬನ ಪೂಜೆ ಮಾಡಿ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ, ಅಥವಾ ನಿಮ್ಮ ಗುರುಗಳು ಯಾರಾದರೂ ಇದ್ದರೆ, ನೀವು ಯಾರನ್ನಾದರೂ ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಕ್ಯಾಸ್ಟ್ನಲ್ಲಿ ನಿಮ್ಮ ರಿಲಿಜನ್ನಲ್ಲಿ ಯಾವ್ದಾರ ಗುರುಗಳನ್ನ ನೀವು ಅವ್ರನ್ನ ಫಾಲೋ ಮಾಡ್ತಾಯಿದ್ರೆ, ಅವ್ರನ್ನ ಇಷ್ಟ ಇದ್ದರೆ ಮನಸ್ಸಲ್ಲಿ ಅವರಿಗೆ ಪಾದ ಪೂಜೆ ಮಾಡೋದು, ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳೋದು, ಅವ್ರ ಮಠಗಳಿಗೆ ಹೋಗೋದು, ಪೂಜೆ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಯಾಕೆಂದರೆ ಗುರು ಸ್ವಲ್ಪ ನಿಮಗೆ ಈ ವರ್ಷ ವೀಕ್ ಆಗಿರ್ತಾನೆ. 1ನೇ ತಾರೀಕು ಹುಟ್ಟಿರೋರಿಗೆ ಏನು ಅಂದರೆ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಗುರುಗಳ ಆರಾಧನೆ ಮಾಡೋದ್ರಿಂದ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಈ ವರ್ಷ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಂದರೆ, 1ನೇ ತಾರೀಕು ಹುಟ್ಟಿರೋರು ನಿಮ್ಮ ಮನೇಲಿ ಗಂಡು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂದರೆ ಸ್ವಲ್ಪ ಅನ್ನದಾನ ಮಾಡೋದು ಭಾಳ ಒಳ್ಳೆಯದು ಈ ವರ್ಷ. ಅನ್ನದಾನ ಏನೋ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಒಂದು 50 ಜನಕ್ಕೆ ಊಟ ಹಾಕೋದು, ಇದೆಲ್ಲ ನಿಮಗೆ ಒಳ್ಳೆಯದು ಮಾಡುತ್ತೆ. ನಾನು ಈ ವರ್ಷ 1ನೇ ತಾರೀಕು ಹುಟ್ಟಿರೋರಿಗೆ ಮತ್ತು 7ನೇ ತಾರೀಕು ಹುಟ್ಟಿರೋರಿಗೆ ಇಬ್ಬರಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸಜೆಸ್ಟ್ ಮಾಡ್ತೀನಿ. 7 ಅಂದರೆ ಕೇತು, 1 ಅಂದರೆ ಸೂರ್ಯ. ಸೊ ಇವರಿಬ್ಬರಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನ ಮಾಡಿಸಿ ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕೋದನ್ನು ಈ ವರ್ಷ ಒಂದು ದಿನನಾದರೂ ಇಡೀ ವರ್ಷದಲ್ಲಿ ಯಾವುದಾನ ಒಂದು ಅಕೇಶನ್ನು, ನಿಮ್ಮ ಬರ್ತ್ಡೇನೋ, ನಿಮ್ಮ ಮಕ್ಕಳ ಬರ್ತ್ಡೇನೋ, ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೋ, ಇಂಥ ದಿನ ನೆನಪಿಗಿರುತ್ತೆ ಸಮಯದಲ್ಲೂ ನೀವು ಮಾಡ್ಕೋಬೋದು. ಸೊ ಒಳ್ಳೆಯದಾಗುತ್ತೆ. ಅದಾದಮೇಲೆ ಈ ವರ್ಷ ಎಲ್ಲ ಪ್ರೊಫೆಷನಲ್ಸು, ಮೆಡಿಕಲ್ ಫೀಲ್ಡಲ್ಲಿರೋರಿಗೆ, ಇನ್ಶೂರೆನ್ಸಲ್ಲಿರೋರಿಗೆ, ಎಲ್ಲ ಪ್ರೊಫೆಷನಲ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ಸಾಫ್ಟ್ವೇರಲ್ಲಿರೋರಿಗೆ ಎಲ್ಲರಿಗೂ 1ನೇ ತಾರೀಕು ಹುಟ್ಟಿರೋರಿಗೆ ಭಾಳ ಒಳ್ಳೆಯ ವರ್ಷ, ತುಂಬ ಚೆನ್ನಾಗಿದೆ. ಒಳ್ಳೆಯ ಸಂಪಾದನೆ ನಿಮಗಾಗತ್ತೆ. ಅದೇ ರೀತಿ ಸ್ಪೋರ್ಟ್ಸಲ್ಲಿರೋರಿಗೆ, ಆರ್ಮಿನಲ್ಲಿರೋರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ 1ನೇ ತಾರೀಕು ಪ್ರತಿಯೊಬ್ಬರಿಗೂ ಈ ವರ್ಷ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಒಳ್ಳೆಯ ಒಂದು ಸಮಾಧಾನಕರವಾಗಿರುತ್ತೆ. ತುಂಬ ಚೆನ್ನಾಗಿದೆ ಈ ವರ್ಷ. ಆಮೇಲೆ ಬಿಸ್ನೆಸ್ಮೆನ್ ಯಾರನ್ನ 1ನೇ ತಾರೀಕು ಹುಟ್ಟಿರೋರು ಬಿಸ್ನೆಸ್ ಫೀಲ್ಡಲ್ಲಿದ್ದೀನಿ, ನಾನು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ ಅಥವಾ ಬೇರೆ ಬಿಸ್ನೆಸ್ ಫೀಲ್ಡ್ಗಳಲ್ಲಿದ್ದೀನಿ ಅಂತ ಅನ್ನೋರಿಗೆ ಭಾಳಷ್ಟು ಆಪರ್ಚುನಿಟಿಗಳು ಬರುತ್ತೆ, ಭಾಳಷ್ಟು ಕೆಲಸ ಕಾರ್ಯಗಳು ಒದಗಿ ಬರುತ್ತೆ. ಎಲ್ಲದರಲ್ಲೂ ನೀವು ಅಷ್ಟೇ ತೊಡಗಿಸ್ಕೊಂಡಷ್ಟೇ ನಿಮಗೆ ಫಲ ಸಿಗುತ್ತೆ ಈ ವರ್ಷ. ಹ್ಯಾಂಡ್ಸ್ಫುಲ್ ಇರುತ್ತೆ ಜಾಬ್ ಈ ವರ್ಷ, ಕೈ ತುಂಬ ಕೆಲಸ ಇರುತ್ತೆ. ಆಮೇಲೆ ನೀವು ಏನನ್ನು ನೀವು ಹೊತ್ಕೊಂಡು ಹೋಗೋಕ್ಕಾಗತ್ತೆ ಅದನ್ನು ಮಾತ್ರ ನೀವು ಕೈಗೆತ್ಕೊಳ್ಳಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾತ್ರ ಜವಾಬ್ದಾರಿ ತಗೊಳ್ಳಿ. ಒಂದು ಏನೋ ಸಮಯಕ್ಕೆ ಸಿಕ್ಕಿಯೋ ಅಥವಾ ಯಾವುದೋ ಒಂದು ಮಾತಿಗೆ ಕಟ್ಟಿಬಿದ್ದೋ ಅಥವಾ ಏನಾದರೂ ಬೇರೆ ಪ್ರೆಷರಿಂದನೋ ನೀವು ಜಾಸ್ತಿ ಕೆಲಸಗಳು ಒಪ್ಕೊಂಡ್ರೆ ಈ ವರ್ಷ ಮಾಡೋಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಎಷ್ಟಾಗತ್ತೆ ನೀವು ಅಷ್ಟು ಲೋಡ್ ಮಾತ್ರ ತಗೊಳ್ಳಿ. ಆಮೇಲೆ ಈ ವರ್ಷ ಗೆಳೆಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಗುಡ್ ಟೈಮ್ಸ್ ಇರುತ್ತೆ. ಆಮೇಲೆ ನೂತನ ಗೆಳೆಯರ ಸಂಪರ್ಕ ಜಾಸ್ತಿ ಆಗುತ್ತೆ, ಅವರಿಂದನೂ ನಿಮಗೆ ಶುಭ ಸುದ್ದಿ ಇರುತ್ತೆ. ಸೊ ಇದು ಈ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆದು ಈಗಾಗಲೇ ಹೇಳಿದ್ದೀನಿ. ನಂತರ ನೀವು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಏನು ಈ ವರ್ಷ ಏನು ಇದು ಮಾಡಬೇಕು ಅಂದರೆ, ನಿಮ್ಮ BP ಮತ್ತು ನಿಮ್ಮ ಹಾರ್ಟನ್ನು ಚೆಕಪ್ ಮಾಡ್ಕೊಳ್ಳಿ. BP ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳಿ, ಏರ್ಪೇರ್ ಆಗೋವಂಥ ಸಂದರ್ಭಗಳಿದೆ ಈ ವರ್ಷ. ಆಮೇಲೆ ಎವ್ರಿ 6 months ಒನ್ಸ್, ಅಂದರೆ ಈ ವರ್ಷದಲ್ಲಿ 2 ಸಲ ಅಟ್ಲೀಸ್ಟು, ಈಗ ಮಾಡಿಸಿದ್ರೆ ಮತ್ತೆ ಜೂನು ಮತ್ತು ಡಿಸೆಂಬರು. ಸೊ ಜನವರಿ, ಜೂನ್, ಡಿಸೆಂಬರ್ ಅಥವಾ 6 ತಿಂಗಳಿಗೆ 5 ತಿಂಗಳಿಗೆ ಒಂದ್ಸಲ ನಿಮ್ಮ ಹಾರ್ಟ್ನ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮಗೆ ಏಪ್ರಿಲ್, ಮೇ ಮತ್ತು ನವಂಬರ್ ಈ 3 ತಿಂಗಳಲ್ಲಿ, ಏಪ್ರಿಲ್, ಮೇ ಮತ್ತು ನವಂಬರಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುತ್ತೆ. ಈ ವರ್ಷ ನಿಮಗೆ ಲಕ್ಕಿ ಡೇಟ್ಸ್ 1, 19, 28, 4, 22, 25, 16 ಮತ್ತು 7 ಇದೆಲ್ಲ ಲಕ್ಕಿ ಡೇಟ್ಗಳು ನಿಮಗೆ ಈ ವರ್ಷ. ತಾರೀಖುಗಳು, ತಿಂಗಳಲ್ಲಿ ಬರುವಂಥ ತಾರೀಖುಗಳು. ಆಮೇಲೆ ನಿಮಗೆ ಲಕ್ಕಿ ನಂಬರ್ಸ್ ಯಾವುದು ಅಂದರೆ 1, 4, 7 ಈ ವರ್ಷ ಲಕ್ಕಿ ನಂಬರ್ 1, 4 ಮತ್ತು 7. ಆಮೇಲೆ ಲಕ್ಕಿ ಕಲರ್ ಬಂದು ನಿಮಗೆ ವೈಟ್ ಆ್ಯಂಡ್ ಯೆಲ್ಲೋ, ಲೈಟ್ ಕ್ರೀಮು, ವೈಟು, ಯೆಲ್ಲೋ ಇದೆಲ್ಲ ನಿಮಗೆ ಸೂಟ್ ಆಗುತ್ತೆ. ಆಮೇಲೆ ನಿಮಗೆ ಲಕ್ಕಿ ಡೈರೆಕ್ಷನ್ ಈ ವರ್ಷ ಈಸ್ಟ್.
ಏನಾದರೂ ಪ್ರಾಜೆಕ್ಟ್ ಮಾಡ್ತೀನಿ, ಹೊಸ ಮನೆ ತೊಗೊತೀನಿ, ಅಥವಾ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಹೊರಡ್ತೀನಿ, ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದು ಭಾಳ ಒಳ್ಳೆಯದು. ಅನಂತರ ನಿಮಗೆ ಲಕ್ಕಿ ಡೇಸ್ ಯಾವುದು, ನಿಮಗೆ ಲಕ್ಕಿ ದಿನಗಳು ಈ ವರ್ಷ ವಾರದಲ್ಲಿ ಭಾನುವಾರ ಮತ್ತು ಗುರುವಾರ, ಸಂಡೇ ಆ್ಯಂಡ್ ಥರ್ಸ್ಡೇ. ಅದಾದಮೇಲೆ ನಿಮಗೆ ದೇವರುಗಳು ಯಾರು ಅಂತ ಈಗಾಗಲೇ ಹೇಳಿದ್ದೀನಿ. ಸತ್ಯನಾರಾಯಣ ಸ್ವಾಮಿ, ಸೂರ್ಯನಾರಾಯಣ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ಮತ್ತು ಸಾಯಿಬಾಬಾ ಇರ್ಬೋದು, ಇದೆಲ್ಲ ಪೂಜೆ ಮಾಡೋದು ಒಳ್ಳೆಯದಾಗತ್ತೆ. ಅದೇ ರೀತಿ ನೀವು ಮನೆಯಲ್ಲಿ ನಿಮ್ಮ ಹೆಂಗಸರುಗಳು ಲಲಿತಾ ಸಹಸ್ರನಾಮ ಹೇಳೋದಾದರೆ ದಿನ ಹೇಳಿಕೊಳ್ಳೋದು ಮತ್ತು ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳೋದು ಭಾಳ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಹಂಗೆ ಈ ವರ್ಷ 2ನೇ ನಂಬರ್ ಬಗ್ಗೆನೂ ಹೇಳ್ಬಿಡ್ತೀನಿ. ಈ ವಿಡಿಯೋದಲ್ಲಿ 1, 2 ಮತ್ತು 3ನೇ ನಂಬರ್ದು ಹೇಳ್ತಾ ಹೋಗ್ತೀನಿ. 2ನೇ ನಂಬರ್ ಅಂದರೆ ಚಂದ್ರ. ಸೊ ಚಂದ್ರನ ಶ್ಲೋಕ ಮೊದಲು ಹೇಳ್ಬೋಣ. ಶಶಿ ಹಿಮಕರೋ ರಾಜೋ ದ್ವಿಜರಾಜೋ ನಿಶಾಕರ ಆತ್ರೇಯ ಇಂದು ಶಿಶಾಂಶ್ರೋಷಧೀಶಃ ಕಲಾನಿಧಿ. ಇದು ಚಂದ್ರನ ಶ್ಲೋಕ. ಇದು ಪುರಾತನವಾದಂಥ ಶ್ಲೋಕ. ಈ ಶ್ಲೋಕನ ಪ್ರತಿ ಸೋಮವಾರ ಬೆಳಗ್ಗೆ 11 ಸಾರಿ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. 2ನೇ ತಾರೀಕು ಹುಟ್ಟಿರೋರು ಯಾರು 2ನೇ ತಾರೀಕು ಅಂದರೆ 2, 11, 20, 29 ಈ ತಾರೀಕುಗಳಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಈ ಶ್ಲೋಕನ ಸೋಮವಾರ ಬೆಳಗ್ಗೆ 11 ಸಲ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಈ ಶ್ಲೋಕನ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ಇದು ನಿಮ್ಗೇನು ಹೇಳ್ಬೋದು ಅಂತಂದರೆ, ಒಂದು ಗಾದೆಯಿಂದ ಶುರು ಮಾಡ್ತೀನಿ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. 2ನೇ ನಂಬರ್ ಅವ್ರಿಗೆ. ಸೊ ಮಾತನ್ನು ಆದಷ್ಟು ಕಮ್ಮಿ ಮಾಡಿ. ನೀವು ಜನರಲ್ಲಾಗೆ ಕಮ್ಮಿ ಮಾತಾಡ್ತೀರ, ಆದರೆ ಏನೇ ಮಾತಾಡೋದಕ್ಕೆ ಮುಂಚೆನೋ ಅಲ್ಲಿ ನೋಡಿಕೊಂಡು ಅಥವಾ ಸಮಯ ಸಂದರ್ಭ ನೋಡಿಕೊಂಡು ಸೂಕ್ತವಾಗಿದೆ ಅಂತ ನೋಡಿಕೊಂಡು ಮಾತಾಡೋದು ಒಳ್ಳೆಯದು. ಅದಾದಮೇಲೆ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥ ವರ್ಷ ಈ ವರ್ಷ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಿದ್ದೆ ಕಮ್ಮಿ ಮಾಡಿಸ್ತಾನೆ ಸೂರ್ಯ ನಿಮಗೆ. ನೀವು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾ ಇರ್ತೀರ, ಸೂರ್ಯ ನಿಮಗೆ ನಿದ್ದೆ ಕಮ್ಮಿ ಮಾಡಿಸ್ತಾನೆ. ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಸೂರ್ಯ ಒಂದು ಕಡೆ ಆದರೆ ಚಂದ್ರ ಒಂದು ಕಡೆ. ಸೂರ್ಯ ಒಂದು ದಿಕ್ಕು, ಚಂದ್ರ ಒಂದು ದಿಕ್ಕು. ಸೂರ್ಯ ಹುಟ್ಟೋದೇ ಬೇರೆ ಕಡೆ, ಚಂದ್ರ ಹುಟ್ಟೋದೇ ಬೇರೆ ಕಡೆ ಅಲ್ವಾ. ಸೊ ಅಜಗಜಾಂತರ ವ್ಯತ್ಯಾಸ ಇದೆ. ಚಂದ್ರ ರಾತ್ರಿ ಹೊತ್ತು ಕೆಲಸ ಮಾಡಿದ್ರೆ ಸೂರ್ಯ ಹಗಲು ಹೊತ್ತು ಕೆಲಸ ಮಾಡ್ತಾನೆ. ಹಾಗಾಗಿ ಈ ಚಂದ್ರ ಇರೋರು ಅಂದರೆ 2ನೇ ತಾರೀಕು ಹುಟ್ಟಿರೋರು ಜನರಲ್ಲಾಗೆ ಸಂಜೆ ನಂತರ, ಸೂರ್ಯಾಸ್ತದ ಸಮಯದ ನಂತರ ಆ್ಯಕ್ಟಿವ್ ಜಾಸ್ತಿ ಆಗ್ತಾರೆ ಇವರು ಬ್ರೈನ್ ತುಂಬ ಆ್ಯಕ್ಟಿವಿಟಿ ಆಗೋದು, ಪ್ಲಸ್ಸು ತುಂಬ ಯೋಚನೆಗಳು ಬರೋದು ಇವರು ಓವರಾಲಾಗಿ ಇವ್ರ ಪರ್ಫಾರ್ಮೆನ್ಸ್ ಲೆವೆಲ್ಲು ಸಂಜೆ ಸೂರ್ಯಾಸ್ತ ಸಮಯ ಆದಮೇಲೆ ಜಾಸ್ತಿ ಆಗುತ್ತೆ. ಅದನ್ನು ಈ ವರ್ಷ ಸ್ವಲ್ಪ ನೀವು ರಿವರ್ಸ್ ಮಾಡ್ಕೋಬೇಕು. ಡೇ ಟೈಮ್ನಲ್ಲಿ ಆದಷ್ಟು ನೀವು ಕೆಲಸಗಳು ಕಾರ್ಯಗಳನ್ನು ಮಾಡೋದನ್ನು ಕಡೆ ಗಮನ ಕೊಡಬೇಕು. ಆಮೇಲೆ ನಿಮಗೆ ಕೆಲಸ ಎಷ್ಟು ನಿಮ್ಗೆ ಒದಗಿ ಬರುತ್ತೋ ಅಷ್ಟು ಮಾಡಿದಷ್ಟು ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ ಈ ವರ್ಷ. ಆಮೇಲೆ ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್ ಅಂತ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಷ್ಟೇ ನೀವು ಎಂಜಾಯ್ ಮಾಡ್ಬೋದು. ಆಮೇಲೆ ಏನೇ ಆಗಲಿ ಈ ವರ್ಷ ನೀವು ಯಾವುದೇ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕು. ಯಾವುದೇ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಮುಂಚೆ. ಆಮೇಲೆ ಅಥವಾ ನೀವು ಇಲ್ಲಾಂದರೆ ಸುಮ್ಮನೆ ಮಾತು ಕೊಟ್ಬಿಟ್ಟು ಜನಗಳ ಹತ್ರ ನೀವು ನಂಬಿಕೆ ಕಳ್ಕೊಳ್ಳೋವಂಥದ್ದು, ಟ್ರಸ್ಟ್ ಕಳ್ಕೊಳ್ಳೋವಂಥದ್ದು ಸಂದರ್ಭ ತುಂಬ ಇದೆ ಈ ವರ್ಷ 2ನೇ ನಂಬರ್ ಅವ್ರಿಗೆ. ಆಮೇಲೆ ನಿಮಗೂ ಜನರಲಾಗಿ ಈ ವರ್ಷ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು. ಸೊ ನೀವು ಒಳ್ಳೆಯ ಸಮಯ ಇರುತ್ತೆ ನಿಮಗೆ. ನೀವು ಈ ವರ್ಷ ಯಾವ ದೇವ್ರನ್ನ ಪೂಜೆ ಮಾಡಬೇಕು, ನೀವು ಶಿವಾರಾಧನೆ ಮಾಡಬೇಕು ಈ ವರ್ಷ ಪೂರ್ತಿ. ಶಿವ ಇಸ್ ದ ಗಾಡ್ ಫಾರ್ ಯು ಆಲ್. 2ನೇ ತಾರೀಕು ಹುಟ್ಟಿರೋರಿಗೆ 2nd, 11th, 20th ಮತ್ತು 29th. ಅದರಲ್ಲಿ ಈ 4 ನಂಬರಲ್ಲಿ 11th ಹುಟ್ಟಿರೋರಿಗೆ ಈ ವರ್ಷ ಚೆನ್ನಾಗಿದೆ. ಅದು ಬಿಟ್ಟರೆ ಬೇರೆ ಎಲ್ಲ ನಂಬರವರು ಸ್ವಲ್ಪ ಕಷ್ಟಪಡುವಂಥ ಸಮಯ. ಅಂದರೆ 2 ಮತ್ತು 20 ಮತ್ತು 29. 11 ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ. ನೀವೇನು ಮಾಡಬೇಕು ಅಂದರೆ ಶಿವ ಪಂಚಾಕ್ಷರಿ ಮಂತ್ರ ಬರುತ್ತೆ. ಶಿವ ಪಂಚಾಕ್ಷರಿ ಮಂತ್ರ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗದಾರ ರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಈ ರೀತಿ ಶುರುವಾಗುವಂಥ ಒಂದು ಶ್ಲೋಕ. ಈ ಪಂಚಾಕ್ಷರಿ ಮಂತ್ರ ಏನಿದೆ ಇದನ್ನು ಪ್ರತಿ ಸೋಮವಾರ ಅಟ್ಲೀಸ್ಟ್ ಒಂದು ಸಲ ಕೇಳೋದು. ಅಥವಾ ಶ್ಲೋಕ ನೀವು ಹೊಡೆದ್ರೆ ಗೂಗಲಲ್ಲಿ ಪಂಚಾಕ್ಷರಿ ಮಂತ್ರ, ಶಿವ ಪಂಚಾಕ್ಷರಿ ಸ್ತೋತ್ರ ಅಂತ ಹೊಡೆದ್ರೆ ನಿಮಗೆ ಅದು ಬರುತ್ತೆ. ಅದನ್ನು ಓದ್ಕೊಂಡ್ರೂ ಸಾಕು. ಒಂದು ಸಲ ಅಟ್ಲೀಸ್ಟ್ 11 ಸಲ ಮಾಡೋದು ಒಳ್ಳೆಯದು. ಅಟ್ಲೀಸ್ಟ್ ಒಂದು ಸಲನಾದರೂ ಕೇಳಿ ಅಥವಾ ಒಂದು ಸಲನಾದರೂ ಸೋಮವಾರದ ಹೊತ್ತು ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಶತ್ರುಕಾಟ ಕಮ್ಮಿ ಆಗುತ್ತೆ ನಿಮಗೆ. 2ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ಶತ್ರು ಬಾಧೆ ಕಮ್ಮಿ ಆಗುತ್ತೆ. ಸೊ ಇದನ್ನು ಮಾಡೋದು ಒಳ್ಳೆಯದು. ಆಮೇಲೆ ಸೋಮವಾರ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬ ಒಳ್ಳೆಯದಾಗತ್ತೆ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬಿಲ್ಪತ್ರೆ ದೇವ್ರಿಗೆ ತೊಗೊಂಡೋಗಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಅಲ್ಲಿ ನಿಮ್ಮ ಹೆಸರನ್ನ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಒಂದು 2 ನಿಮಿಷ ದೇವಸ್ಥಾನದೊಳಗಡೆ ಕೂತ್ಕೊಂಡು
ಒಂದು ಕಣ್ಮುಚ್ಚಿ ಒಂದು ಯಾವುದೋ ಒಂದು ಶಿವನ ಶ್ಲೋಕ ನಿಮ್ಗೆ ಗೊತ್ತಿದ್ದರೆ ಅಥವಾ ಶಿವನ ಮಂತ್ರಗಳೇನಾದರೂ ಗೊತ್ತಿದ್ದರೆ ಅದನ್ನು ಧ್ಯಾನ ಮಾಡಿಕೊಂಡು ಬರೋದ್ರಿಂದ ಭಾಳ ಒಳ್ಳೆಯದಾಗತ್ತೆ ಈ ವರ್ಷ. ಆಮೇಲೆ ನಿಮಗೆ ಈ ವರ್ಷ ಮನೆ ಕೆಲಸಗಳು, ಮನೆಯಲ್ಲಿ ಮನೇನ ಬ್ಯೂಟಿ ಮಾಡೋದು, ಮನೆಗೆ ಪ್ರಾಡಕ್ಟ್ಸು ತರೋದು, ಫರ್ನಿಚರ್ ತರೋದು, ಮನೆಗೇನಾದರೂ ಹೋಮ್ ಅಪ್ಲೈನ್ಸಸ್ ತರೋದು, ಮನೇನ ಡೆಕೋರೇಟ್ ಮಾಡೋದು, ಅಥವಾ ಮನೆಗೇನಾದರೂ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಂಬರೋಂಥದ್ದು, ಈ ರೀತಿಯಾದಂಥದ್ದು ಸ್ವಲ್ಪ ಆ್ಯಕ್ಟಿವಿಟೀಸು ನಿಮಗೆ ಈ ವರ್ಷ ಜಾಸ್ತಿ ಆಗುತ್ತೆ. ಮನೆ ಕಡೆ ಮನೇಲಿ ಏನೋ ಡ್ಯಾಮೇಜ್ ಆಗಿದೆ, ಪ್ಲಂಬಿಂಗ್ ಐಟಮ್ಸು, ಎಲೆಕ್ಟ್ರಿಕಲ್ ಐಟಮ್ಸ್ ಕೆಟ್ಟೋಗಿದೆ, ಸೊ ಈ ರೀತಿಯಾದಂಥದ್ದು, ಇನ್ನೇನೋ ಗೇಟ್ ಏನೋ ತೊಂದರೆ ಆಯಿತು, ಈ ಥರ ಸರಿ ಮಾಡಿಸುವಂಥದ್ದು, ಈ ರೀತಿಯಾದಂಥ ಕೆಲಸಗಳು ಸ್ವಲ್ಪ ನಿಮಗೆ ಈ ವರ್ಷ ಬರುತ್ತೆ. ಸೊ ಅದನ್ನು ಅವಕಾಶ ಸಿಕ್ಕಿದಾಗ ಅದನ್ನು ಮನೆಯವ್ರ ಜೊತೆಲೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಅದಾದಮೇಲೆ ಈ ವರ್ಷ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ. 2ನೇ ತಾರೀಕು ಯಾರಿದ್ದೀರಾ, ಹೆಂಗಸರಿರ್ಬೋದು ಗಂಡಸರಿರ್ಬೋದು, ತಮ್ಮ ತಾಯಿಯ ಆರೋಗ್ಯ ಸ್ವಲ್ಪ ಜೂನ್ ಜುಲೈ ತಿಂಗಳಲ್ಲಿ ನೋಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನೈಟ್ ಡ್ರೈವಿಂಗ್ ಇಸ್ ನಾಟ್ ಅಡ್ವೈಸ್ಡ್. 2ನೇ ತಾರೀಕು ಕೊಟ್ಟಿರೋರಿಗೆ, ಗಂಡಸರಾಗಲಿ ಹೆಂಗಸರಾಗಲಿ, ಇನ್ ಜನರಲ್ ನೈಟ್ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಲಾಂಗ್ ಡ್ರೈವಿಂಗ್ ಅಂತೂ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್ ಅಕಾರ್ಡಿಂಗ್ ಟು ನನ್ನ ಒಂದು ನ್ಯೂಮರಾಲಜಿ. ಸೊ ಪ್ರಾಹಿಬಿಟೆಡ್ ಅಂದರೆ ನೀವು ಮಾಡ್ಬೋದು, ಬಟ್ ನನ್ನ ಇದ್ರ ಪ್ರಕಾರ ಐ ವಿಲ್ ನಾಟ್ ಅಡ್ವೈಸ್. ಆಮೇಲೆ ಯಾರು 2ನೇ ತಾರೀಕು ಕೊಟ್ಟಿರೋಂಥ ಫಿಲಮ್ ಸ್ಟಾರ್ಸ್ ಇದ್ದಾರೆ, ಫಿಲಮ್ ಸ್ಟಾರ್ಸ್ 2ನೇ ತಾರೀಕು ಕೊಟ್ಟಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ. ನಾನು ಯಾರ ಹೆಸರನ್ನು ತೊಗೊಳಕ್ಕೆ ಹೋಗಲ್ಲ. ಸ್ವಲ್ಪ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊತಾರೆ ಈ ವರ್ಷ ಮಾತಿನಿಂದ. ಸೊ ಏನೋ ಮಾತಾಡೋಕ್ಕೆ ಹೋಗಿ ಏನೋ ಹೇಳೋದು, ಅಥವಾ ಅವ್ರ ಮಾತಿಗೆ ಇನ್ನೊಂದು ಅರ್ಥಗಳು, ಇವಾಗ ಒಂದೊಂದು ಮಾತಿಗೆ 2-3 ಅರ್ಥ ಇರುತ್ತೆ. ಸೊ ಜನ ಯಾವ್ದು ಬೇಕೋ ಅದನ್ನು ತೊಗೊತಾರೆ. ಸೊ ಅದರಲ್ಲಿ ನೆಗೆಟಿವ್ ಇದನ್ನು ತೊಗೊಳ್ಳೋದೇ ಬೇಗ ಜನ. ಸೊ ಅದೇ ಅಂತ ಬೇಗ ಪ್ರಚಾರ ಆಗೋಂಥದ್ದು. ಸೊ ಆ ಥರ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳ್ಳೋವಂಥ ಸಂದರ್ಭಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಯ್ ಮಾಡಿ ಹುಷಾರಾಗಿ ಮಾತಾಡಬೇಕು. ಅದನ್ನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೀನಿ, 2ನೇ ತಾರೀಕು ಕೊಟ್ಟವ್ರಿಗೆ ಎಲ್ರಿಗೂ ಸ್ವಲ್ಪ ಹುಷಾರಾಗಿ ಮಾತಾಡೋದು ಒಳ್ಳೆಯದು. ಅದಾದಮೇಲೆ ನಿಮಗೆ ಪ್ರತಿಯೊಬ್ಬರಿಗೂ ನೀವು ನಿಮ್ಮ ಸೆಕ್ಯೂರಿಟಿಗಳು ಏನು 2ನೇ ತಾರೀಕು ಕೊಟ್ಟಿರೋರು ಇರ್ತಾರಲ್ಲ, ಫಿಲಮ್ ಸ್ಟಾರ್ಸು ಅಥವಾ ಸೆಲೆಬ್ರಿಟೀಸ್ ಇರ್ತಾರಲ್ಲ, ನಿಮ್ಮ ಸೆಕ್ಯೂರಿಟೀಸ್ ಏನಿರುತ್ತೆ, ನಿಮ್ಮ ಸುತ್ತಲೂ ಬಾಡಿ ಗಾರ್ಡ್ಸು ಅದು ಇದು ಇಟ್ಕೊಂಡಿರ್ತಾರಲ್ಲ, ಸ್ವಲ್ಪ ರಿವೈಸ್ ಮಾಡಿಕೊಂಡು ಆ ಸೆಕ್ಯೂರಿಟಿನ ರಿವ್ಯಾಂಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ತೊಂದರೆಗಳಾಗೋಂಥ ಸಂದರ್ಭಗಳಿದೆ ನಿಮಗೆ. ಅದಾದಮೇಲೆ ನಿಮಗೆ ಹೆಲ್ಪ್ ಫ್ರಮ್ ಆಪೋಸಿಟ್ ಸೆಕ್ಸ್. ಇವಾಗ ಗಂಡಸರು 2ನೇ ತಾರೀಕು ಕೊಟ್ಟಿರೋರಿಗೆ ಹೆಂಗಸರ ಕಡೆಯಿಂದ ಹೆಲ್ಪ್ ಸಿಗುತ್ತೆ, ಹೆಂಗಸರು 2ನೇ ತಾರೀಕು ಕೊಟ್ಟಿರೋರಿಗೆ ಗಂಡಸರಿಂದ ಹೆಲ್ಪ್ ಸಿಗುತ್ತೆ. ಬೀಟ್ ಅಟ್ ವರ್ಕ್ ಪ್ಲೇಸ್ ಆರ್ ನಿಮ್ಮ ಏನಾದರೂ ಒಂದು ಮನೇಲಿರ್ಬೋದು, ಎಲ್ಲೇ ಇರ್ಬೋದು, ನಿಮಗೆ ಸ್ವಲ್ಪ ಆಪೋಸಿಟ್ ಸೆಕ್ಸಿಂದ ಈ ವರ್ಷ ಹೆಲ್ಪ್ ಸಿಗುತ್ತೆ. ಆಮೇಲೆ ಲಾಟ್ ಆಫ್ ಟ್ರಾವೆಲ್ ಆನ್ ದ ಕಾರ್ಡ್ಸ್ ಡ್ಯೂರಿಂಗ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವಂಬರ್. ಸೊ ಈ 3 ತಿಂಗಳಲ್ಲಿ ಸುಮಾರು ಟ್ರಾವೆಲ್ ಮಾಡ್ತೀರಾ ನೀವು, ಆಚೆ ಹೋಗ್ತೀರಾ. ಅದು ಒಂದು ತೀರ್ಥಕ್ಷೇತ್ರಗಳಿರ್ಬೋದು, ಅಥವಾ ನೀವು ಎಂಜಾಯ್ ಮಾಡೋವಂಥ ಒಂದು ಟೂರೋ ಟ್ರಿಪ್ಪೋ, ಅಥವಾ ಯಾವುದಾದ್ರೂ ಬೇರೆ ಪ್ಲೇಸಸ್ಗಳಿರ್ಬೋದು, ಹಿಸ್ಟಾರಿಕಲ್ ಪ್ಲೇಸಸ್ಸು, ಈ ರೀತಿ ಸುಮಾರು ಜಾಗಗಳಿಗೆ ಹೋಗುವಂಥ ಸಂದರ್ಭಗಳು ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಬರುತ್ತೆ. ಆಮೇಲೆ ಫೆಬ್ರವರಿ ವಿಲ್ ಬ್ರಿಂಗ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್. ಈ ವರ್ಷ ನಿಮಗೆ ನೆಕ್ಸ್ಟ್ ಮಂತ್ ಫೆಬ್ರವರಿಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಇರುತ್ತೆ, ಸರ್ಪ್ರೈಸಸ್ ಇರುತ್ತೆ, ಗುಡ್ ನ್ಯೂಸು ಈ ಥರದ್ದೆಲ್ಲ ಸಿಗುತ್ತೆ 2ನೇ ತಾರೀಕು ಕೊಟ್ಟಿರೋರಿಗೆ. ಆಮೇಲೆ ಈ ವರ್ಷ ವೆಹಿಕಲ್ಸ್ನ ಬೈ ಮಾಡೋದು ನಾನು ಅಡ್ವೈಸ್ ಮಾಡಲ್ಲ 2ನೇ ತಾರೀಕು ಅವ್ರಿಗೆ. ಈ ವರ್ಷ ಒಂದು ಅವಾಯ್ಡ್ ಮಾಡ್ಕೊಳ್ಳಿ, ಮುಂದಿನ ವರ್ಷ ನೀವು ವೆಹಿಕಲ್ಸ್ ಅದು ತೊಗೊಳ್ಳಿ. ಈ ವರ್ಷ ಅರ್ಜೆಂಟ್ ಇಲ್ಲ ಅಂದರೆ ಅವಾಯ್ಡ್ ಮಾಡೋದು ಒಳ್ಳೆಯದು, ನೆಸೆಸಿಟಿ ಇಲ್ಲ ಅಂದರೆ. ಆಮೇಲೆ ಆರೋಗ್ಯದ ವಿಚಾರದಲ್ಲಿ 2ನೇ ತಾರೀಕು ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಸ್ಟಮಕ್, ನಿಮ್ಮ ಹೊಟ್ಟೆನ ನೀವು ಕೇರ್ ಮಾಡಬೇಕು ಈ ವರ್ಷ. ಹೊಟ್ಟೆ ಒಳಗೆ ಏನು ಹಾಕ್ಕೊತೀರಾ, ಊಟ ಯಾವ ಸಮಯದಲ್ಲಿ ಹಾಕ್ಕೊತೀರಾ, ಎಷ್ಟು ಹಾಕ್ಕೊತೀರಾ, ಹಿತ ಮಿತ ಮತ್ತು ಋತು ಅಂದರೆ ಸಮಯ. ಸೊ ಈ 3 ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುವಂಥದ್ದು ಈ ವರ್ಷ ನಿಮಗೆ ಬರುತ್ತೆ. ಖಾರ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ ಈ ವರ್ಷ. ಸ್ಪೈಸಿ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಾನು ಇನ್ ಜನರಲ್ 2ನೇ ತಾರೀಕು ಕೊಟ್ಟಿರೋ ಪ್ರತಿಯೊಬ್ಬರಿಗೂ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಾನು ಅಡ್ವೈಸ್ ಮಾಡ್ತೀನಿ. 2ನೇ ತಾರೀಕು ಕೊಟ್ಟಿರೋರಿಗೆ ಸ್ವಲ್ಪ ಸ್ಪೈಸಿ ಫುಡ್ ತಿನ್ನೋದನ್ನು ಈ ವರ್ಷ ಕಮ್ಮಿ ಮಾಡಿ. ಯಾಕೆಂದರೆ ನಿಮಗೆ ಈ ವರ್ಷ ಅಸಿಡಿಟಿ, ಕಾನ್ಸ್ಟಿಪೇಷನ್ನು, ಇಂಡೈಜೆಷನ್ನು, ಸೊ ಈ ರೀತಿಯಾದಂಥದ್ದು, ಡಯರಿಯಾ, ಲೂಸ್ ಮೋಷನು, ಈ ಟೈಪೆಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಈ ವರ್ಷ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಗಟ್ ಕ್ಲೀನಾಗಿ ಇಟ್ಕೊಂಡ್ರೆ ನಿಮಗೆಲ್ಲ ಆರಾಮಾಗಿರುತ್ತೆ, ಬೇರೇನೂ ತೊಂದರೆ ಇಲ್ಲ. ಆಮೇಲೆ ನಿಮ್ಗೆ ಯಾವುದೇ ಒಂದು ಅವಕಾಶ ಸಿಕ್ಕಿದ್ರು ಸಹಾಯ ಮಾಡೋಕ್ಕೆ ಯಾರಿಗೇ ಆಗಲಿ, ಬಡವ್ರಿಗಾಗಲಿ, ಇನ್ನೊಬ್ರಿಗಾಗಲಿ, ಶ್ರೀಮಂತರಿಗೆ ಆಗಲಿ, ಅವ್ರ ಮನೆಗೆ ನಾನು ಕೆಲಸ ಓಡಾಟ ಮಾಡ್ತೀನಿ, ಅಥವಾ ಪ್ರಭಾವ ಬೀರೋಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಂಪರ್ಕದಲ್ಲಿದ್ದರೆ ಅವ್ರ ಮನೇಲಿ ಏನಾದರೂ ಕೆಲಸ ಇದ್ದರೆ ಪ್ರತಿಯೊಂದರಲ್ಲೂ ನೀವು ತೊಡಗಿಸ್ಕೊಳ್ಳೋದ್ರಿಂದ, ನಿಮಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಬೆನಿಫಿಟ್ಸ್ ಇದೆ 2ನೇ ನಂಬರ್ ಅವ್ರಿಗೆ. ಆಮೇಲೆ ಯಾವುದೇ ಒಂದು ಜವಾಬ್ದಾರಿಯಿಂದ, ರೆಸ್ಪಾನ್ಸಿಬಿಲಿಟೀಸಿಂದ ಡೋಂಟ್ ರನ್ ಅವೇ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್. ಜವಾಬ್ದಾರಿಗಳಿಂದ ದೂರ ಹೋಗೋದ್ರಿಂದ ಅದು ನಿಮ್ಮನ್ನ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಮತ್ತೆ ನಿಮಗೆ ಆ ಜವಾಬ್ದಾರಿಗಳು ಮತ್ತೆ ಬಂದೇ ಬರುತ್ತೆ, ಅದನ್ನು ಮುಗಿಸೋದು ಒಳ್ಳೆಯದು. 2ನೇ ತಾರೀಕು ಹುಟ್ಟಿರೋರಿಗೆ ಅವರ ಮಕ್ಕಳಿಂದ ಈ ವರ್ಷ
ಶುಭ ವಾರ್ತೆಗಳಿದೆ, ಒಳ್ಳೆ ಸುದ್ದಿಗಳಿದೆ. 2ನೇ ತಾರೀಕು ಯಾರು ಹುಟ್ಟಿರ್ತಾರೆ ನಿಮ್ಮ ಮಕ್ಕಳಿಂದ ನಿಮಗೆ ಅವರು ಏನೋ ಒಂದು ಸಾಧನೆ ಮಾಡಿದ್ರು, ಅಚೀವ್ಮೆಂಟ್ ಮಾಡಿದ್ರು, ಒಳ್ಳೆ ಮಾರ್ಕ್ಸ್ ತೊಗೊಂಬಂದರು. ಸೊ ಈ ರೀತಿಯ ಒಂದು ಏನೋ ಒಂದು ಖುಷಿ ಪಡುವಂಥದ್ದು ಈ ವರ್ಷ ಒದಗಿ ಬರುತ್ತೆ. ಆಮೇಲೆ ಲಾಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ ಅಂದರೆ ಲಾಸ್ಟ್ 3 ಮಂತ್ಸ್ ಏನು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಸಮಯದಲ್ಲಿ ಸ್ವಲ್ಪ ಫ್ರಿಕ್ಷನ್ ವಿತ್ ಸ್ಪೌಸ್, ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಯಲ್ಲಿ 2ನೇ ತಾರೀಕು ಹುಟ್ಟಿರೋರಿಗೆ ಸ್ವಲ್ಪ ಜಗಳಗಳು, ವೈಮನಸ್ಸುಗಳು, ಮನಸ್ತಾಪಗಳು ಇವೆಲ್ಲ ಆಗುವಂಥದ್ದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಆಮೇಲೆ ದೋಸ್ ಹೂ ಇಂಟು ಬಿಸ್ನೆಸ್ 2ನೇ ತಾರೀಕು ಹುಟ್ಟಿರೋ ಯಾರ್ಯಾರು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೀರಾ ಅವರು ಸ್ವಲ್ಪ ಲಾಸ್ ಅನುಭವಿಸುವಂಥ ವರ್ಷ ಈ ವರ್ಷ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ಮನೆ ಏನಾದರೂ ಕಟ್ತಾ ಇದ್ದೀನಿ ಅಂದರೆ ನೀವು ಸಾಕಷ್ಟು ವಿಷಯಗಳಲ್ಲಿ ಸ್ವಲ್ಪ ತೊಂದರೆಗಳು, ಮೋಸಗಳು ಅನುಭವಿಸ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರ ಇರಬೇಕು. ಆಮೇಲೆ ದೋಸ್ ಇನ್ ಸಾಫ್ಟ್ವೇರ್ ಪ್ರೊಫೆಷನಲ್ಸು ದೇ ಹ್ಯಾವ್ ವೆರಿ ಗುಡ್ ಇಯರ್, ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಎಲ್ಲ ಇದರಲ್ಲೂ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸಾಫ್ಟ್ವೇರ್ನವ್ರಿಗೆ, ಇಂಜಿನಿಯರ್ಸ್ಗೆ ನಾವು ನೋಡ್ತಾ ಇರ್ತೀವಿ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಅದೇ ರೀತಿ 2ನೇ ನಂಬರ್ ಹುಟ್ಟಿರೋರಿಗೆ ಅವ್ರಿಗೆ ಸಮಯನ ಎಂಜಾಯ್ ಮಾಡೋದಕ್ಕೆ ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಎಲ್ಲ ನಂಬರ್ಗಳ ಪೈಕಿ 2ನೇ ನಂಬರ್ ಅವ್ರು ಹುಟ್ಟಿರೋರಿಗೆ ಅವ್ರಿಗೆ ಎಂಜಾಯ್ ಮಾಡೋಕ್ಕೂ ಗೊತ್ತು, ವರ್ಕ್ ಮಾಡೋಕ್ಕೂ ಗೊತ್ತು. ಬಟ್ ಏನು ಅಂದರೆ ಸ್ವಲ್ಪ ಪುಷ್ ಮಾಡೋಕ್ಕೆ ಯಾರಾದರೂ ಬೇಕು. ಸೊ ಅದು ಈ ವರ್ಷ ನೀವು ಮನೆಯವ್ರು ಯಾರಾದರೂ ಮಾಡೋದ್ರಿಂದ ಅವ್ರಿಗೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇವಾಗ ಇಷ್ಟೇ 2ನೇ ನಂಬರ್ವರೆಗೆ ಲಕ್ಕಿ ಡೇಸ್ ಬಗ್ಗೆ ಮಾತಾಡೋಣ. ನಿಮಗೆ ಈ ವರ್ಷ ಮಂಡೇ ಮತ್ತು ವೆಡ್ನೆಸ್ಡೇ ತುಂಬ ಅದೃಷ್ಟದ ದಿನಗಳು ಈ ವರ್ಷ. ಆಮೇಲೆ ಲಕ್ಕಿ ಡೇಟ್ಗಳು 2, 11, 29, 9, 18, 27 ಮತ್ತು 24 ಈ ಡೇಟ್ಗಳಲ್ಲಿ ಏನಾದರೂ ಕೆಲಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಅದಾದಮೇಲೆ ನಿಮಗೆ ಈ ವರ್ಷದ ಲಕ್ಕಿ ಡೈರೆಕ್ಷನ್ ಬಂದ್ಬಿಟ್ಟು ಈಸ್ಟ್ ಫಾರ್ ಎ ಚೇಂಜ್. ನಿಮಗೆ ಈ ವರ್ಷ ಈಸ್ಟ್ ನೀವು ಯೂಸ್ ಮಾಡೋದ್ರಿಂದ ಸೂರ್ಯನ ದಿಕ್ಕು ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು ನಿಮಗೆ ಲಕ್ಕಿ ಕಲರ್ ನಿಮಗೂ ಕೂಡ ವೈಟ್ ಮತ್ತು ಯೆಲ್ಲೋ ಈ ವರ್ಷ. ವೈಟ್ ಆ್ಯಂಡ್ ಯೆಲ್ಲೋ ನಿಮಗೆ ಒಳ್ಳೆ ಲಕ್ಕಿ ಕಲರ್ ಕೊಡುತ್ತೆ. ಪಿಂಕ್ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಲಕ್ಕಿ ನಂಬರ್ ಬಂದ್ಬಿಟ್ಟು 2, 6 ಆ್ಯಂಡ್ 9 2, 6, 9 ನಿಮಗೆ ಲಕ್ಕಿ ನಂಬರ್ಸ್ ಈ ವರ್ಷ. ಮತ್ತು ನಿಮಗೆ ಲಕ್ಕಿ ಗಾಡ್ಸ್ ಯಾರು ಈಗಾಗಲೇ ಹೇಳಿದ್ದೀನಿ, ಶಿವನ ಆರಾಧನೆ ಮಾಡೋದು ನಿಮಗೆ ತುಂಬ ಒಳ್ಳೆಯದು ಅಂತ. ಶಿವನ ಪೂಜೆ ಮಾಡಿ. ಅದು ಬಿಟ್ಟರೆ ಗಣೇಶನ ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಸೊ ಇದಿಷ್ಟು 1 ಮತ್ತು 2 ಆಯಿತು. 3ನೇ ತಾರೀಕು ನಮ್ಮ ಬಿಗ್ ಡ್ಯಾಡಿ ಆಫ್ ಗ್ರಹಾಸ್ ಸೂರ್ಯನ ಬಿಟ್ಟರೆ ನೆಕ್ಸ್ಟು ಅತ್ಯಂತ ದೊಡ್ಡ ಗ್ರಹ ಜುಪಿಟರ್ಗೆ ಹೋಗೋಣ. ಈಗ ಸೂರ್ಯ ಮತ್ತು ಚಂದ್ರ ಆಗಿದೆ, ಸನ್ ಆ್ಯಂಡ್ ಮೂನ್ ಆಗಿದೆ 1 and 2. ಈಗ ನಂಬರ್ 3 ಅಂದರೆ ಗುರು ಜುಪಿಟರ್. ಸೊ ಮೊದಲು ಗುರು ಶ್ಲೋಕ ಹೇಳ್ಬೋಣ. ಗುರು ಬೃಹಸ್ಪತಿ ಜೀವ ಸುಧಾಚಾರ್ಯ ವಿದಾಂಬರ ವಾಗೀಶೋ ದಿಶನೋ ದೀರ್ಘಶ್ಮೇಶೋ ಪೀತಾಂಬರೋ ಯುವ. ಸೊ ಈ ಶ್ಲೋಕನ ನಾನು ಏನಿಲ್ಲಿ ಬಿತ್ತರ ಮಾಡ್ತಾಯಿದ್ದೀವಿ ನಾವು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅದು ವಾಗೀಶೋ ದಿಶನೋ ದೀರ್ಘ ಶಂಶ್ರುಹು ಅಂತ ಹೇಳ್ಕೋಬೇಕು. 3ನೇ ಲೈನು ಪೀತಾಂಬರೋ ಯುವ. ಸೊ ಈ ಶ್ಲೋಕನ ಪ್ರತಿ ಗುರುವಾರ 12 ಬಾರಿ, ಈ ಶ್ಲೋಕನ 12 ಬಾರಿ ನೀವು ಹೇಳ್ಕೊಳ್ಳಿ. ಭಾಳ ಒಳ್ಳೆಯದಾಗತ್ತೆ. ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಈ ಶ್ಲೋಕನ ಹೇಳ್ಕೋಬೇಕು. ಉತ್ತರಾಭಿಮುಖವಾಗಿ. ಇದರಿಂದ ನಿಮಗೆ ಧನಾಗಮನ ಆಗತ್ತೆ. ಸ್ವಲ್ಪ ಅದನ್ನು ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ಗುರು ಬೃಹಸ್ಪತಿ ಜೀವ ಸುಧಾಚಾರ್ಯೋ ವಿದಾಂವರಃ ವಾಗೀಶೋ ದಿಶಣೋ ದೀರ್ಘಶಂಶ್ರುಹು ಪೀತಾಂಬರೋ ಯುವಾಹ. ಸೊ ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಧನಾಗಮನ, ಮನೆಯಲ್ಲಿ ಆರೋಗ್ಯದ ಸುಧಾರಣೆ ಕೂಡ ಮನೆಯಲ್ಲಿರೋರಿಗೆಲ್ರಿಗೂ ಆಗತ್ತೆ. ಅದರಲ್ಲೂ 3ನೇ ತಾರೀಕು ಹುಟ್ಟಿರೋ ಗಂಡಸರುಗಳು ಈ ಶ್ಲೋಕನ ಪ್ರತಿ ಗುರುವಾರ ಉತ್ತರಾಭಿಮುಖವಾಗಿ ಸ್ನಾನ ಮಾಡಿದ್ಮೇಲೆ 12 ಸಲ ಹೇಳ್ಕೊಳ್ಳೋದು ಒಳ್ಳೆಯದು. ಅಥವಾ ನೀವೇ ಒಂದು ಸಲ ಹೇಳಿಬಿಟ್ಟು ಅದನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನೇ ಕೇಳ್ಕೊಳ್ಳಿ 12 ಸಲ, ಅದು ಒಳ್ಳೆಯದು ಹೇಳೋಕ್ಕಾಗದಿರಿದ್ರೆ. ಈ ವರ್ಷ ನಿಮ್ದು ಹೆಂಗಿರುತ್ತೆ 3ನೇ ನಂಬರ್ ಅವ್ರಿಗೆ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ 3ನೇ ನಂಬರ್ ಅವ್ರಿಗೆ, ಆನೆ ನಡೆದಿದ್ದೇ ದಾರಿ ಅಂತ. ಆನೆ ವಾಹನ ಗುರುಗೆ, ಜುಪಿಟರ್. ಸೊ ಎಲಿಫೆಂಟ್ ಇಸ್ ವೆಹಿಕಲ್. ಆನೆ ನಡೆದಿದ್ದೇ ದಾರಿ, ಎಲ್ಲ ನಡ್ಕೊಂಡು ಹೋಗೋದು ಅದೇ ದಾರಿ ಮಾಡ್ಕೊಂಡು ಹೋಗ್ತಾ ಇರತ್ತೆ. ಅದು ನನ್ನ ಹಾಡು ನನ್ನದು, ನನ್ನ ದಾರಿ ನನ್ನದು ಅನ್ನೋದು ಈ ವರ್ಷ ನಿಮಗೆ. ನಾನೇನು ಮಾಡಿದ್ರು ನಡೆಯುತ್ತೆ, ನಾನು ಮಾಡೋದೇ ಇದು. ಈ ವರ್ಷ ಸ್ವಲ್ಪ ನೀವು ಒಂದು ಆ ಚೌಕಟ್ಟೇನಿರುತ್ತೆ ನೀವು ಹಾಕ್ಕೊಂಡಿರ್ತೀರ, ನಾನು ಎಲ್ಲರನ್ನೂ ಕೇಳ್ಬಿಟ್ಟು ಮಾಡ್ತೀನಿ, ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡ್ತೀನಿ, ನಾನು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಎಲ್ಲ ಮಾಡ್ತೀನಿ, ಇದರಿಂದ ಆಚೆ ಬರೋಣ ಅಂತ ನಿಮಗೆ ಅನಿಸುತ್ತೆ. ಸೊ ಈ ಚೌಕಟ್ಟಿಂದ ಆಚೆ ಬರೋಣ, ನನ್ನ ಲೈಫ್ ಒಂದ್ಸಲಿ ನಾನು ಬಾಳ್ ನೋಡೋಣ, ನನಗೇನು ಅನಿಸುತ್ತೆ ಅದು ಮಾಡೋಣ ಅಂತ ನೀವು ಈ ವರ್ಷ ನುಗ್ತೀರ 3ನೇ ನಂಬರ್ ಅವರು. ಅದನ್ನು ಮಾಡಿ, ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಸಕ್ಸಸ್ಸು ಕಾಣ್ತೀರಾ. ನೀವೆಲ್ರಿಗೂ ಎಲ್ಲದನ್ನು ಸಮಜಾಯಿಷಿ ಕೊಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ನಾನು
ರಿಪೋರ್ಟ್ ಮುಂದೆ ಇಡ್ತೀನಿ, ನಾವು ಅವಶ್ಯಕತೆ ಇಲ್ಲ. ಸೊ ಅದು ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಆಮೇಲೆ ನಿಮ್ಗೇನೇನು ಸತ್ತೋ ಅದೆಲ್ಲ ಮಾಡೋವಂಥ ವರ್ಷ, ಏನು ಬೇಕಾದರೂ ಮಾಡಿ. ಆದರೆ ಯಾರಿಗೂ ಮನಸ್ಸು ನೋಯಿಸಬೇಡಿ. ನೀವು ಮಾಡೋ ಒಂದು ಬರದಲ್ಲಿ 3ನೇ ನಂಬರ್ ಅವರು ನಾನು ಮಾಡೋದೇ ಇದು, ನಾನು ಇರೋದೇ ಹಿಂಗೆ ಅನ್ನೋದರಲ್ಲಿ ಬೇರೆಯವರಿಗೆ ಮನಸ್ಸು ನೋಯಿಸೋದು ಅಥವಾ ಮೋಸ ಮಾಡಿದ್ರೆ ಅದರದ್ದು 10ರಷ್ಟು ನಿಮಗೆ ರಿವರ್ಸ್ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ವರ್ಷದಲ್ಲೇ ಅಥವಾ ಮುಂದಿನ ವರ್ಷದಲ್ಲಿಗೆ ಏನು ಕರ್ಮ ರಿಟರ್ನ್ಸ್ ಅಂತಾರೆ ಅದು ಬರುತ್ತೆ. ನೀವು ಹೋಗೋ ದಾರಿನಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ, ನೀವು ಯಾವ ದಾರಿನಲ್ಲಿ ಬೇಕಾದರೂ ಹೋಗಿ. ಇದನ್ನು ಎಲ್ಲದರಲ್ಲೂ ನಾನೊಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದನ್ನು ನೀವು ಎಲ್ಲದರಲ್ಲೂ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಓವರಾಲ್ ಇಯರ್ ಫಾರ್ ನಂಬರ್ 3 ಪೀಪಲ್, ದೋಸ್ ಬಾರ್ನ್ ಆನ್ ಡೇಟ್ 3, 12, 21 ಆ್ಯಂಡ್ 30. 12, 21 ಆ್ಯಂಡ್ 30 ಇದರೊಳಗೆ ಡೇಟ್ 21 ಹುಟ್ಟಿರೋರಿಗೆ ಈ ವರ್ಷ ಚೆನ್ನಾಗಿದೆ. 21 ಈ 4 ನಂಬರಲ್ಲಿ 21 ಹುಟ್ಟಿರೋರಿಗೆ ಚೆನ್ನಾಗಿದೆ. ಇನ್ನು ಮಿಕ್ಕಿದ್ದ ನಂಬರ್ಗಳೆಲ್ಲ ಸ್ವಲ್ಪ ಕಷ್ಟಗಳಿದೆ. ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಈ ವರ್ಷ ಇರುತ್ತೆ. ಫೈನಾನ್ಷಿಯಲಿ ಆ್ಯಂಡ್ ಎಮೋಷನಲ್ಲಿನೂ ಸ್ವಲ್ಪ ಡೌನ್ ಆಗ್ತೀರಾ, ಫೈನಾನ್ಷಿಯಲಿನೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಈ ವರ್ಷ. ಸೊ ಅದಕ್ಕೆ ಏನು ಮಾಡಬೇಕು ಮುಂದೆ ಹೋಗ್ತಾ ಅದ್ರ ಬಗ್ಗೆ ನಾನು ಒಂದು ಪರಿಹಾರ ಹೇಳ್ತೀನಿ, ದೇವರು ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದು. ಆಮೇಲೆ ಈ ವರ್ಷ ನಿಮ್ಮ ಸಿಬ್ಲಿಂಗ್ಸ್, ಅಕ್ಕ, ಅಣ್ಣ, ತಮ್ಮ, ತಂಗಿ ಇವ್ರುಗಳ ಜೊತೆಯಲ್ಲಿ ಈ ವರ್ಷ ಚೆನ್ನಾಗಿರುತ್ತೆ ಈ ವರ್ಷ, ಫಾರ್ ಎ ಚೇಂಜ್. ಆಮೇಲೆ ಚಿಲ್ಡ್ರನ್ ಹೆಲ್ತ್ ವಿಲ್ ಬಿ ಎ ಕನ್ಸರ್ನ್ ಡ್ಯೂರಿಂಗ್ ದ ಮಂತ್ ಆಫ್ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. 3ನೇ ತಾರೀಕು ಹುಟ್ಟಿರೋರಿಗೆ ತಮ್ಮ ಮಕ್ಕಳ ಆರೋಗ್ಯ ಸೆಪ್ಟೆಂಬರ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಆಮೇಲೆ ವರ್ಕ್ ಪ್ಲೇಸ್ನಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಪ್ರಾಬ್ಲಮ್ಸ್, ನೀವು ವರ್ಕ್ ಮಾಡೋ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಕೋವರ್ಕರ್ಸ್ ಜೊತೆಯಲ್ಲಿ ಸ್ವಲ್ಪ. ಆಮೇಲೆ ಸ್ಟ್ರೆಸ್ ಜಾಸ್ತಿ ಈ ವರ್ಷ, ನಿಮಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ತುಂಬ ಸ್ಟ್ರೆಸ್ಸು. ಆಮೇಲೆ ಅನ್ವಾಂಟೆಡ್ ಕಾಂಟ್ರವರ್ಸಿಗೆ ಸಿಕ್ಕಾಕೊಂತೀರ 3ನೇ ನಂಬರ್ ಅವರು. ಹುಷಾರಾಗಿರಬೇಕು. ನೀವು ಜನರಲಾಗಿ ಬುದ್ಧಿವಂತರು 3ನೇ ನಂಬರ್ ಅವರು. ಗುರು ಅಂದ್ರೇನು? ಪ್ರತಿಯೊಬ್ಬರಿಗೂ ಗುರು ಚೆನ್ನಾಗಿರಬೇಕು ಜಾತಕದಲ್ಲಿ. ಗುರು ಚೆನ್ನಾಗಿಲ್ಲ ಅಂದರೆ ಯಾರು, ಸೂರ್ಯನಿಗೂ ಕಷ್ಟ, ಶನಿಗೂ ಕಷ್ಟ, ಶನಿಮಾತ್ಮನಿಗೂ ಮತ್ತು ಶುಕ್ರನಿಗೂ ಕಷ್ಟ. ಯಾರೇ ಎಷ್ಟೇ ಚೆನ್ನಾಗಿದ್ರು ಗುರು ಚೆನ್ನಾಗಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾವು ಹೋಗೋ ದಾರಿನೇ ಸರಿ ಇಲ್ಲ ಅಂದರೆ ಏನಾಗುತ್ತೆ, ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ದಾರಿ ನೋಡ್ಸೋನು ಅವನೇ. ಸೊ ಅವನಿಗೆ ನಾವೇನು ಜಾಸ್ತಿ ಬುದ್ಧಿ ಹೇಳ್ಕೊಡ್ಬೇಕಾಗಿಲ್ಲ. ಸೊ ನೀವು ಸ್ಟ್ರೆಸ್ಫುಲ್ ಇಯರು, ಏನಾದರೂ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡ್ರೆ ನಿಮಗೆ ಆಚೆ ಬರೋದು ನಿಮಗೆ ಚೆನ್ನಾಗಿ ಗೊತ್ತು. ಸೊ ನೀವು ಬೇರೆಯವ್ರನ್ನ ಅಡ್ವೈಸ್ ಮಾಡೋಂಥ ಜಾಗದಲ್ಲಿ ಹೇಳ್ತೀರಾ, ಬಟ್ ಹುಷಾರಾಗಿರೋದು ಈ ವರ್ಷ ಒಳ್ಳೆಯದು. ನಾನು ಹೇಳ್ತಾ ಇರೋದು ವರ್ಕ್ ಪ್ಲೇಸಲ್ಲಿ ಕಾಂಟ್ರವರ್ಸಿಗಳು, ನೀವು ವರ್ಕ್ ಮಾಡೋ ಜಾಗದಲ್ಲಿ. ಆಮೇಲೆ ಗುಡ್ ನ್ಯೂಸ್ ಫ್ರಮ್ ವೈಫ್ ಸೈಡ್, ನಿಮ್ಮ ಸ್ಪೌಸ್ ಕಡೆಯಿಂದ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಕಡೆಯಿಂದ ಈ ವರ್ಷ ನಿಮಗೆ ಒಳ್ಳೆಯದಾಗತ್ತೆ, ಅವ್ರ ಮನೆ ಕಡೆಯಿಂದ ಅಥವಾ ಅವರಿಂದ. ಸೊ ಅದು ಎಸ್ಪೆಷಲಿ ಇನ್ ದ ಮಂತ್ ಆಫ್ ಏಪ್ರಿಲ್ ಆ್ಯಂಡ್ ಮಾರ್ಚ್. ಆಮೇಲೆ ರೈಸ್ ಇನ್ ಇನ್ಕಮ್ ಡ್ಯೂರಿಂಗ್ ಮಾರ್ಚಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ. ಆಮೇಲೆ ಎಕ್ಸ್ಪೆನ್ಸಸ್ ನಿಮ್ಮದು ಅಕ್ಟೋಬರ್ ನವಂಬರಲ್ಲಿ ಜಾಸ್ತಿ ಆಗುತ್ತೆ. ಮಾರ್ಚಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ, ಅಕ್ಟೋಬರ್ ನವಂಬರಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಈ ವರ್ಷ ನೀವೇನು ಮಾಡಬೇಕು, ನಿಮ್ಗೆ ಯಾರು ದೇವ್ರನ್ನ ಪೂಜೆ ಮಾಡಬೇಕು, ನಿಮ್ಮ ತೊಂದರೆಗಳು ನಿವಾರಣೆ ಆಗಬೇಕು ಅಂದರೆ ಗಣೇಶನ ಪೂಜೆ ಮಾಡಬೇಕು. ಗಣೇಶ ಇಸ್ ದ ಗಾಡ್ ಫಾರ್ ಯು. 3ನೇ ನಂಬರ್ ಹುಟ್ಟಿರೋರಿಗೆ ಈ ವರ್ಷ ಕಂಪ್ಲೀಟ್ಲಿ ಗಣಪತಿನ ಪೂಜೆ ಮಾಡೋದು ಒಳ್ಳೆಯದು. ಗಣಪತಿಗೆ ಬೆಣ್ಣೆ ಅಲಂಕಾರ, ಕಡುಬಿನ ಹಾರ, ಅಥವಾ ಪ್ರತಿ ತಿಂಗಳು ಸಂಕಷ್ಟರ ಗಣಪತಿ ಪೂಜೆ ಮಾಡ್ತೀನಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿದಿನ ಸಂಕಷ್ಟಿ ದಿವಸ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಒಂದು ಅರ್ಚನೆ ಮಾಡಿಸ್ಕೊಂಬರೋದು ಭಾಳ ಒಳ್ಳೆಯದಾಗತ್ತೆ. ಇದನ್ನು ಈ ವರ್ಷ ಮಾಡಿ. ಆಮೇಲೆ ಇದನ್ನು ನೀವು ಮಾಡೋದ್ರಿಂದ ಎಸ್ಪೆಷಲಿ ಮನೆಯಲ್ಲಿ ನಿಮ್ಮ ತಾಯಿ, ಹೆಂಡತಿ, ಹೆಣ್ಮಕ್ಳು, ಅಕ್ಕ, ತಂಗಿರು ಇವರೆಲ್ಲರಿಗೂ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಗಂಡಸರು ಯಾರನ್ನ 3ನೇ ತಾರೀಕು ಹುಟ್ಟಿರೋರು ಇದ್ದರೆ ಪ್ರತಿ ಸಂಕಷ್ಟರ ಚತುರ್ಥಿ ದಿವಸ ನೀವು ಗಣೇಶನಿಗೆ ಪೂಜೆ ಮಾಡಿಸ್ಕೊಂಬರೋದ್ರಿಂದ ಮನೇಲಿ ಹೆಣ್ಮಕ್ಳು ಒಳ್ಳೆಯದು. ಆಮೇಲೆ ಈ ವರ್ಷ ನೀವು ಒಂದು ಸಲಿನಾದರೂ ಗಣಹೋಮ ಮಾಡಿಸ್ಲೇಬೇಕು. ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೋ ಬರ್ತ್ಡೇಗೋ ದಯವಿಟ್ಟು ಈ ವರ್ಷ ಗಣಹೋಮ ಮಾಡಿಸಿ, ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ಒಂದು ಶ್ಲೋಕ, ಸಿಂಪಲ್ ಶ್ಲೋಕ, ನಿಮಗೆಲ್ಲ ಗೊತ್ತಿದೆ ಇದು. ಓಂ ಗಂ ಗಣಪತಯೇ ನಮಃ. ಪ್ರತಿ ಬುಧವಾರ ಈ ಶ್ಲೋಕನ 21 ಬಾರಿ ಹೇಳ್ಕೊಳ್ಳಿ. ನೀವು ಗಾಡಿ ಓಡಿಸ್ಬೇಕಾದ್ರೂ ಹೇಳ್ಕೊಳ್ಳಿ, ನೀವು ಮನೇಲಿದ್ದಾಗಲಾದರೂ ಹೇಳ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ, ಇದು ಒಳ್ಳೆಯದು. ಈ ಶ್ಲೋಕ ಹೇಳ್ಕೊಳ್ಳಿ. ಆಮೇಲೆ ಗಂಡಸರು ಆನೆ ಬಾಲದ ಉಂಗುರ ಬರುತ್ತೆ. ಆನೆ ಬಾಲದ ಉಂಗುರ ಅಂದರೆ ನಿಮಗೆ ಕೊಡ್ತಾರೆ. ಅದು ಜಿನಿಯನ ಇಲ್ಲ, ಅದೆಲ್ಲ ನನಗೆ, ನೀವೇ ಅದನ್ನು ಇದು ಮಾಡ್ಕೊಳ್ಳಿ. ಎಲ್ಲ ಕಡೆ ಒರಿಜಿನಲ್ ಸಿಗುತ್ತಾ ಇಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆನೆ ಬಾಲದ ಉಂಗುರನ ನೀವು ಕಿರುಬೆರಳಿಗೆ, ರೈಟ್ ಹ್ಯಾಂಡ್ ಕಿರುಬೆರಳಿಗೆ ನೀವು ಆನೆ ಬಾಲದ ಉಂಗುರನ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ನಂತರ ನಿಮಗೆ ಈ ವರ್ಷ ಲೈಫ್ ಪಾರ್ಟ್ನರ್ ಜೊತೆಯಲ್ಲಿ
ದೊಡ್ಡ ಜಗಳ ಆಗೋ ಸಂಭವ ಇದೆ. ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಲಿ 3ನೇ ತಾರೀಕು ಹುಟ್ಟಿರೋರಿಗೆ ಜಗಳ ದೊಡ್ಡದಾಗುವಂಥ ಸಂದರ್ಭ ಕೂಟಾಗುತ್ತದು, ಸಣ್ಣದಾಗಿ ಶುರುವಾಗಿದ್ದು. ಸೊ ನಿಪ್ಪಿಟ್ಟಿಂದ ಬಡ್ ಅಂತ ಹೇಳ್ತೀನಿ. ಸೊ ಚಿಕ್ಕದ್ರಲ್ಲೇ ಅದನ್ನು ಹೊಸ್ಕಾಕ್ಬಿಡಿ, ದೊಡ್ಡದಾಗಿ ಬಿಡಬೇಡಿ, ಅದರಿಂದ ಬೇರೆ ರೀತಿ ತೊಂದರೆಗಳಾಗತ್ತೆ. ಆಮೇಲೆ ನಿಮಗೆ ಹೆಲ್ತ್ ಏನು ಈ ವರ್ಷ ಹೆಂಗಿರುತ್ತೆ? 3ನೇ ತಾರೀಕು ಹುಟ್ಟಿರೋರಿಗೆ ಹೆಡ್ಏಕ್ಸ್, ಕಣ್ಣು ಉರಿಯೋದು, ಕಣ್ಣಲ್ಲಿ ಒಂಥರ ಇರಿಟೇಷನ್ನು, ಆಮೇಲೆ ಓವರ್ ಹೀಟು, ತಲೆ ಕೂದಲು ಉದುರೋದು ಓವರ್ ಹೀಟಿಂದ, ಮತ್ತು ಅಜೀರ್ಣದಿಂದ ವಾಂತಿ ಆಗೋವಂಥ ಸಂದರ್ಭಗಳು, ವಾಮಿಟ್ ಆಗೋವಂಥದ್ದು, ಪಿತ್ತ ಜಾಸ್ತಿ ಆಗೋವಂಥದ್ದು, ಸೊ ವಾತ ಪಿತ್ತದಲ್ಲಿ ಏರ್ಪೇರ್ ಆಗೋವಂಥದ್ದು, ಮತ್ತು ಇವೆಲ್ಲ ತೊಂದರೆಗಳು ನಿಮಗೆ ಈ ವರ್ಷ ಇದೆ. ಸೂಕ್ತ ಸಮಯದಲ್ಲಿ ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಕಾಣಿಸಿದ ತಕ್ಷಣ ಪ್ರಾಬ್ಲಮ್ನ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು, ಮಾತ್ರೆ ಮೆಡಿಸಿನ್ಸ್ ತೊಗೊಂಡು ಒಳ್ಳೆಯದು. ಸ್ವಲ್ಪ ಅದನ್ನು ನೆಗ್ಲೆಕ್ಟ್ ಮಾಡೋದು ದೊಡ್ಡದಾಗೋವಂಥ ಸಂದರ್ಭಗಳು ಬರುತ್ತೆ. ಸೊ ಕಣ್ಣು ಎಲ್ಲ ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ ಈ ವರ್ಷ ನೀವು. ಅದಾದಮೇಲೆ ನಿಮಗೆ ಈ ವರ್ಷ ಒಂದು ಸಣ್ಣದೊಂದು ಅಡ್ವೈಸ್ ಥರ ಒಂದು ಹೇಳಬೇಕು ಅಂದರೆ, ಅನುಮಾನಂ ಪೆದ್ದ ರೋಗಂ. ಯಾರ ಮೇಲೆ ಆಗಲಿ ಜಾಸ್ತಿ ಅನುಮಾನ ಪಡಕ್ಕೆ ಹೋಗಬೇಡಿ ಈ ವರ್ಷ. ಸ್ವಲ್ಪ ನಂಬಿ ಕೆಟ್ಟವರಿಲ್ಲವೋ ಅಂತ ಇದೆ. ಅಂದರೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ನಂಬಿ ಕೆಟ್ಟವರೇ ಎಲ್ಲರೂ ಅನ್ನೋದು ಒಂದು ಮಾತಿದೆ, ನುಡಿ, ಒಂದು ಆಚೆ ಕಡೆ ಮಾತು. ಬಟ್ ಆದರೆ ಪ್ರತಿಯೊಬ್ಬರನ್ನು ಅನುಮಾನ ದೃಷ್ಟಿಯಿಂದ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕಣ್ಣಲ್ಲಿ ನಂಬಿಕೆ, ಒಂದು ಕಣ್ಣಲ್ಲಿ ಅನುಮಾನ, ಓಕೆ. ಅಥವಾ ಎರಡು ಕಣ್ಣಲ್ಲೂ ನಂಬಿಕೆಯಿಂದ ನೋಡಿ ಮಾಡೋದು ಅಡ್ವೈಸ್ ಈ ವರ್ಷ ನಾನು 3ನೇ ನಂಬರವ್ರಿಗೆ ಮಾಡ್ತೀನಿ. ಜಾಸ್ತಿ ಅನುಮಾನ ಪಡಬೇಡಿ ಯಾವುದೇ ವಿಷಯಗಳಲ್ಲಿ, ಯಾವುದೇ ವ್ಯಕ್ತಿಗಳ ಮೇಲೆ ಅಂತ ಒಂದು ಅಡ್ವೈಸ್. ಆಮೇಲೆ ನಿಮಗೆ ಲಕ್ಕಿ ಡೇ ಈ ವರ್ಷ ಗುರುವಾರ, ಥರ್ಸ್ಡೇ. ಈ ವರ್ಷ ನಿಮಗೆ ಥರ್ಸ್ಡೇ ನಿಮ್ಮದೇ ವಾರ. ಅದು ಬಿಟ್ಟರೆ ಥರ್ಸ್ಡೇ ಆ್ಯಂಡ್ ವೆಡ್ನೆಸ್ಡೇ ನಿಮಗೆ ಈ ವರ್ಷ ಲಕ್ಕಿ ಡೇಸು. ಮತ್ತು ಲಕ್ಕಿ ಕಲರು ನಿಮಗೆ ಬಂದು ಈ ವರ್ಷ ವೈಟ್ ಎಲ್ಲೋ ನಿಮಗೂ ರಿಪೀಟ್ ಆಗುತ್ತೆ. 1ನೇ ನಂಬರ್ ಅವ್ರಿಗಾದಂಗೆ 2ನೇ ನಂಬರ್ ಅವ್ರಿಗಾದಂಗೆ ಎಲ್ಲೋ ನಿಮ್ಮದೇ ಕಲರು, ಗುರುವಿನ ಕಲರು, ಅರಿಶಿನ. ಜೊತೆಯಲ್ಲಿ ನೀವು ಗ್ರೀನು ಸೇರಿಸ್ಕೋಬೋದು, ಬುಧನ ಕಲರು. ನೀವು ಈ ವರ್ಷ ಗ್ರೀನ್ ಕಲರ್ ಬಟ್ಟೆಗಳು, ಗ್ರೀನ್ ಕಲರ್ ಕ್ಲಾತ್ಸು ನೀವು ಹಾಕೋದು ಒಳ್ಳೆಯದಾಗತ್ತೆ. ಆಮೇಲೆ ಲಕ್ಕಿ ಡೇಟ್ಸ್ ನೀವು ತಿಂಗಳಲ್ಲಿ ಬರುವಂಥ ಡೇಟ್ಗಳಲ್ಲಿ, ದಿನಾಂಕಗಳಲ್ಲಿ 3, 12, 21, 7, 16, 25 ಮತ್ತು 18, 27. ಸೊ ಈ ಡೇಟ್ಗಳು ನಿಮಗೆ ಅದೃಷ್ಟ ಕೊಡುತ್ತೆ ಈ ವರ್ಷ. ಆಮೇಲೆ ಲಕ್ಕಿ ಗಾಡ್, ಈಗಾಗಲೇ ಹೇಳ್ದಂಗೆ ಗಣೇಶ ಒಬ್ಬನೇ. ಗಣೇಶನ ಪೂಜೆ ಈ ವರ್ಷ ಪೂರ್ತಿ ಮಾಡ್ಕೊಂಡೋಗಿ, ಪ್ರತಿಯೊಂದರಲ್ಲೂ ಒಳ್ಳೆಯದಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಗಣೇಶಂದು ಉಂಗುರ ಏನಾದರೂ ಇದ್ದರೆ ಈ ಥರ ಹವಳದಲ್ಲಿ ಗಣೇಶಂದು ಈ ಥರ ಮಾಡಿಸ್ಕೊಂಡು ನೀವು ಉಂಗುರದ ಬೆರಳಿಗೆ ಹಾಕ್ಕೊಳ್ಳೋದ್ರಿಂದನೂ ಒಳ್ಳೆಯದಾಗತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಲಕ್ಕಿ ನಂಬರ್ಸ್ ಈ ವರ್ಷ 3, 7 and 9, 3, 7, 9 ಈ ವರ್ಷ ನಿಮಗೆ ಲಕ್ಕಿ ನಂಬರ್ಸ್. ಸೊ ಇದಿಷ್ಟು ಹೇಳ್ತಾ ಇದೇ ಒಂದೇ ವಿಡಿಯೋದಲ್ಲಿ, ಸಿಂಗಲ್ ವಿಡಿಯೋದಲ್ಲಿ 1ನೇ ತಾರೀಕು, 2ನೇ ತಾರೀಕು ಮತ್ತು 3ನೇ ತಾರೀಕು ಕೊಟ್ಟಿರೋದು 3 ಕೊಟ್ಟಿದ್ದೀನಿ. ಇನ್ನು ಮುಂದಿನ ಬರೋ ವಿಡಿಯೋಗಳಲ್ಲಿ 4, 5, 6 ಮತ್ತು ಅದರ ನಂತರ 7, 8, 9 ಈ ವರ್ಷ ಈ ರೀತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಏನಿದೆ ಪ್ರೈವೇಟ್ ಚಾನಲಲ್ಲಿ 1060 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ಮತ್ತು ನಿಮಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ಈ ನಂಬರ್ಗೆ ನನಗೆ ಕಾಲ್ ಮಾಡಿದ್ರೆ ನೀವು, ಇದು ಯಾವುದೇ ಫ್ರೀ ಕನ್ಸಲ್ಟೆನ್ಸಿ ಇರೋದಿಲ್ಲ, ನಾಮಿನಲ್ ಚಾರ್ಜಸ್ ಇರುತ್ತೆ. ನಿಮ್ಮ ಇದನ್ನು ತೊಗೊಂಬಂದರೆ ಕನ್ಸಲ್ಟೇಷನ್ನು ನಾನು ಮಾಡಿಕೊಡ್ತೀನಿ, ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು, ನಮಸ್ಕಾರ.